ಹಲೋ ಗಾಯ್ಸ್, ಸೊ ಈಗ ನಾವು ಅಂಧೇರಿಯಿಂದ ಚರ್ಚ್ ಗೇಟಿಗೆ ಹೋಗ್ತಿದ್ದೇವೆ. ಇಲ್ಲಿ ಒಂದೇ ಅಂತಂದರೆ ಇಲ್ಲಿ ನಾವೆಷ್ಟು ಬಾರ್ಗೇನಿಂಗ್ ಮಾಡ್ತೇವೆ ಅಷ್ಟು ನಮಗೆ ಕಮ್ಮಿಯಲ್ಲಿ ಸಿಗ್ತದೆ. ಯಾಕಂದರೆ ಇವರಿಗೆ ಐಟಮ್ಸ್ ಎಲ್ಲ ಹೋಲ್ಸೇಲಲ್ಲಿ ಸಿಗ್ತದೆ, ಹಾಗೆ ಕಮ್ಮಿಯಾಗಿ ಕೊಡ್ತಾರೆ. ನಾವು ಕ್ರಿಸ್ಮಸ್ಸಿಗೆ ಲೈಟ್ ನೋಡ್ತಾ ಇದ್ದೇವೆ, ನೋಡಬೇಕು ಯಾವ್ದು ತಗೊಳ್ಬೇಕಂತ. ಸುಮಾರು ಹೊತ್ತಿಂದ ಲೈಟ್ಸ್ ಹುಡುಕಿ ಫೈನಲಿ ತಗೊಂಡ್ವಿ ಲೈಟ್ಸ್ ಎಲ್ಲ ತಗೊಂಡಾಯಿತು. ಈಗ ಹೀಗೆ ನೋಡ್ತಾ ಹೋಗ್ತಾ ಇದ್ದೇವೆ, ಏನಾದರೂ ಮತ್ತೆ ಇಷ್ಟ ಆದರೆ ತಗೊಳ್ಬೇಕಂತ. ಇಲ್ಲಿ ಎಲ್ಲ ಲೇನ್ ಸೇಮ್ ಕಾಣ್ತದೆ, ಸುಮಾರು ಲೇನ್ ಉಂಟಿರಲಿ, ಅದರಲ್ಲಿ ಸ್ವಲ್ಪ ಕನ್ಫ್ಯೂಷನಲ್ಲಿ ಇದ್ದೇವೆ ನಾವು ಲಾಸ್ಟ್ ಟೈಮ್ ಬರುವಾಗ ಜಾಸ್ತಿ ಲೈಟ್ಸ್ ಎಲ್ಲ ಇರಲಿಲ್ಲ, ಯಾಕಂದರೆ ನಾವು ಅಂದರೆ ಕ್ರಿಸ್ಮಸ್ ಟೈಮಿಗೆ ಬಂದದಲ್ಲ, ಸೊ ಆವಾಗ ಡ್ರೆಸ್ ಎಲ್ಲ ಜಾಸ್ತಿ ಇರ್ತಿತ್ತು. ಈ ಸರ್ತಿ ಡ್ರೆಸ್ ಎಲ್ಲ ಕಮ್ಮಿ ಉಂಟು, ಡ್ರೆಸ್ ಚಪ್ಪಲೆಲ್ಲ. ಇಲ್ಲದಿದ್ದರೆ ಖಾಲಿ ಡ್ರೆಸ್ಸೇ ಜಾಸ್ತಿ ಇರ್ತದೆ. ಇಲ್ಲಿ 150ಗೆ 100ಗೆಲ್ಲ ಡ್ರೆಸ್ ಎಲ್ಲ ಇರ್ತದೆ, ಅದಕ್ಕೆ ಎಲ್ಲ ಜನ ಇಲ್ಲೇ ಬರ್ತಾರೆ. ಇದು ತುಂಬ ಫೇಮಸ್ ಮಾರ್ಕೆಟ್, ಇದು ಮುಂಬೈದು. ಈಗ ಕ್ರಿಸ್ಮಸ್ ಸ್ಟಾರ್ಟ್ ಆಗ್ಲಿಕ್ಕೆ ಬಂತಲ್ಲ, ಸೊ ಎಲ್ಲ ಕ್ರಿಸ್ಮಸ್ ಟ್ರೀ ಎಲ್ಲ ಇಲ್ಲಿ ಇಟ್ಟಿದ್ದಾರೆ. ಜಾಸ್ತಿ ಈಗ ಕ್ರಿಸ್ಮಸ್ ಐಟಮೇ ಕಾಣ್ಲಿಕ್ಕೆ ಸಿಗ್ತದೆ, ಯಾಕಂದರೆ ಇನ್ನು ಕ್ರಿಸ್ಮಸ್ ಟೈಮ್ ಬಂತಲ್ಲ, ಸೊ ಎಲ್ಲ ಲೈಟಿಂಗ್ ಮತ್ತೆಲ್ಲ ಕ್ರಿಸ್ಮಸ್ ಐಟಮ್ಸ್ ಎಲ್ಲ. ನಾವು ಟ್ಯಾಕ್ಸಿಗೆ ವೆಯ್ಟ್ ಮಾಡ್ತಿದ್ದೇವೆ ಈಗ, ಇಲ್ಲಿಂದ ಸ್ಟೇಷನಿಗೆ ಹೋಗಲಿಕ್ಕೆ. ಅಲ್ಲಿಂದ ಮತ್ತೆ ಲೋಕಲ್ ಟ್ರೈನ್ ಹಿಡಿದು ನಾವು ಅಂಧೇರಿಗೆ ಹೋಗಬೇಕು. ಇಲ್ಲಿಂದ ಫುಲ್ಲು ಮಾರ್ಕೆಟ್ ಸ್ಟಾರ್ಟ್ ಆಗ್ತದೆ. ಚರ್ಚ್ ಗೇಟ್ ಇದು ಕ್ರಾಫಿಟ್ ಮಾರ್ಕೆಟ್ ಅಂತ. ಇಲ್ಲಿ ಫುಲ್ ಒಳಗೆ ಹೋದರೆ ಫುಲ್ ಮಾರ್ಕೆಟ್. ನಾವೆಲ್ಲ ಅಲ್ಲೇ ಈಗ ತಿರುಗಿ ಎಲ್ಲ ಬಂದು ಈಗ ಮನೆಗೆ ಹೋಗ್ತಿದ್ದೇವೆ. ಇವರ ಸ್ಟೇಷನಲ್ಲಿ ನಡಿಲಿಕ್ಕೆ ಸುಮಾರು ಉಂಟು ಮಾರೆ, ಇಲ್ಲಿಂದ ಆಚೆಯಿಂದ ಕೆಳಗಿಂದ ಮೇಲೆ ಅಂತ. ಸ್ಟೇಷನಲ್ಲೇ ನಡ್ಕೊಂಡು ಸಾಕಾಗ್ತದೆ. ಇನ್ನು ಮನೆಗೆ ಹೋಗ್ಲಿಕ್ಕೆ ಏನು ಅರ್ಧ ಗಂಟೆ ಬೇಕು.